ನಿಮಗೆ ಗೊತ್ತಿಲ್ಲ? ಒಂದು ಅಂದಾಜು ಹಾಂ ಹೇಳಿ ನೀವು. ಎಪ್ಪತ್ತಾ ಕೊಡ್ಬೇಕಂತ ಯೋಚನೆ ಮಾಡುವಾಗ ಕಣ್ಣಿಂದ ಇಟ್ಟಿರೋದು ನೀರನ್ನ. ಎಲ್ಲ ನದಿಗಳಿಗೂ ಹೆಚ್ಚಾಗಿ ಹೆಣ್ಮಕ್ಳು ಹೆಸರು ಇರ್ತಾರೆ. ಯಾಕಂದರೆ ಕರುಣೆ ಏನೇ ಬೈದು ಸಹಿಸ್ಕೊಳ್ತಾರೆ. ಈಗಿಲ್ಲ ಕಳಸ ಅಲ್ಲೇ ನೇತ್ರಾವತಿ ಟ್ರೆಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಲ್ಲಿ ಇಲ್ಲಿ ಮಟ್ಟ ಬಂದಿದ್ದು ಬೇಸ್ ಕ್ಯಾಂಪಿಗೆ ಬಂದಿದ್ದೆ. ಗಾಡಿ ಒಂದು ಚಲೋ ಸಿಕ್ತು ನಮ್ಗೆ. ಇಲ್ಲ ಓಕೆ ನಮ್ಮ ಗಾಡಿ ತೋರಿಸಲ್ಲ ಕ್ವಿಡ್ ಕರ್ಕೊಂಬಂದ್ ನಮ್ಗೆ ಅದು ಗಾಡಿ ಒಂದು ಚಲೋ ಸಿಕ್ತೆ. ಗಾಡಿದೇನು ಪ್ರಾಬ್ಲಮ್ ಇಲ್ಲ ಪಾಪ. ಅಂತೈತಿ ಅಂದ್ರೂ ಓಕೆ. ಸ್ಟೇರಿಂಗ್ ಅದೊಂದು ಸ್ವಲ್ಪ ಲೂಸ್ ಐತಿ ಅಂದ್ರೂ ಓಕೆ. ಟ್ರ್ಯಾಕ್ಟರ್ ಇದೆ ಟ್ರಕ್ ಪ್ರಮೋದ್ ಅವರು ಸಿನಿಮ್ಯಾಟಿಕ್ ಬಾಯ್ಸ್ ಇಲ್ಲೆಲ್ಲ ಬಂದಾರ. ಇವ್ರು ಫಸ್ಟ್ ಬಂದಾರ ಬಾಯ್ಸ್. ಯಾರು ಇವ್ರ ಯಾ ಶಂಕರ ಈಗ ಎದುರಾತ. ಶಂಕರ ಹಾಕ್ಬೇಕಲೇನಿ ಕ್ಯಾಂಡಿಡೇಟ್ ಅಲ್ಲ. ಕೇಳ ವಿಡಿಯೋ ಹಾಕಿರ್ ನೋಡ. ಹೆಂಗ್ ಚೇಂಜ್ ಆಗ ಹೇಳ. ಎಲ್ಲ ಕಡೆಯಿಂದನು ನಮ್ಮ ಮಕ್ಕೊಂಡಿದ್ದ ಯಾರೋ ದೊಡ್ಡ ಮಕ್ಕೊಂಡಿದ್ದ ಅನ್ಕೊಂಡಿದ್ದಪ್ಪ. ದೊಡ್ಡ ಅದನ್ಲ ಮೊದ್ಲಕ್ಕಿಂತ ದೊಡ್ಡ ನಮಗೆ. ಯಾವುದು ಆ ಮಣ್ಣೆ ಅದಾನ ಅದಕ್ಕೆ. ಹಾ ಎಲ್ಲ ನೋಡೋಣ. ಕಾರ್ ತೋರಿಸಿಲ್ಲ ಅವ್ರಿಗೆ. ನಮ್ದು 60 GB ಕಮ್ಮಿ ಖಾಲಿ ಮಾಡ್ಕೊಂಡ್ ಬಂದ ನಾವು ಫೋಟೋ ತೆಗಿಯಾಕ. ಹಾಂ ಗುಡ್ ಮಾರ್ನಿಂಗ್ ದೋಸ್ತು. ಗುಡ್ ಮಾರ್ನಿಂಗ್. ನೋಡು ಸೂರ್ಯ ಅವರ ಒಂದು ಮಟನ್ ಇಲ್ಲಿ ಈಗ ನೋಡು ಸೂರ್ಯ ಥಾಟ್ ಆಫ್ ದಿ ಡೇ. ಥಾಟ್ ಆಫ್ ದಿ ಡೇ ನಕ್ಕನಿದ್ರೆ ನೆಮ್ಮದಿಯಾಗಿರ್ಬೇಕು. ಮೀಡಿಯಾ ಅಲ್ಲೋ ರೀ ಬೇಡ ಬ್ಯಾನ ಮಾಡಿಸ್ತಾನೆ ಏನ್ರಿ ಮೀಡಿಯಾ ನಾ ಹೇಳ ಬಗ್ ನೋಡಿದ್ರೆ ಬಂಗಾರ. ಫ್ಯಾನ್ಸ್ ಅಧ್ಯಕ್ಷ ಲಕ್ಷ್ಮಣ್ ಬಿರಾದರ್ ಅವರು ಅವ್ರ ಮನೆ ಇರೋದು ಅಡ್ರೆಸ್ ನಂಬರ್ ಸ್ಪೆಸಿಫಿಕ್ ಆಗಿ ಹೌಸ್ ನಂಬರ್ ಹೇಳ್ಬಿಡಿ ಸಾಕು. ಡಿ ಬಾಸ್ ಅರೆಸ್ಟ್ ಆದಾಗ ಚಪ್ಪಲಿ ಹಾಕೋ. ಇದು ಆಕ್ಚುಲಿ ಚೆನ್ನಾಗಿರೋ. ಹರೀಶ ಉತ್ಸುಕದಿಂದ ಕಾಯ್ತಿದ್ದೀರಾ? ಉತ್ಸುಕದಿಂದ ಕಾಯ್ತಿದ್ದೀರಾ ನಾಷ್ಟ ಮಾಡಲು? ಹೋಳಿಗೆ ವೈಭವ ಟಿಫಿನ್ ಹಂಗೈತಿ ಅಷ್ಟ ಪ್ರಮೋದ ಟಿಫಿನ್ ಹೆಂಗೈತಿ? ಸರಿಯೋ ಏನು ಫಾಲೋ ಚಕ್ 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 ಅಲ್ಲೇ ಆನ್ಸರ್ ಸಿಗ್ತದೆ. ಮೆಣಸಿಕ ಸರಿ ಇಲ್ಲ ಅಂತ ಟಿಫಿನ್ ಮಸ್ತ್ ಐತಿ ಮಾಮ. ಒಂದು ಸ್ವಲ್ಪ ತುಪ್ಪ ಕಮ್ಮಿ ಐತಿ. ಇಲ್ಲ ತುಪ್ಪ ಜಾಸ್ತಿ ಇಲ್ಲ ತುಪ್ಪ ಅವ್ನು ಸೀಮಸ್ ಐತೆ ಅದಕ್ಕೆ ಅವ್ನು ಕಮ್ಮಿ. ನಿಮ್ಗೆ ತುಪ್ಪ ಬೇಕಾ? ಆಯ್ತು ಬೈ ಸಾಕು. ಮನೋಜ್ ಹೆಂಗೈತಿ? ತುಪ್ಪ ಹಾಕಿಸಿ ಬೈ ಹೆಂಗೈತಿ ನಾಶ? ಮಸ್ತ್ ಐತೆ ಬೈ. ಶಾವ್ಗಿ ಬೇರೆ ಏನು ಬೇಡಿಕೆ ಇಲ್ಲ. ಸಿದ್ದರಾಮಯ್ಯ ನನ್ನನ್ನು ನಂಬಿದೆ. ಗೊತ್ತಾಯ್ತಿಲ್ಪ ಎಲ್ಲರೂ ಲಿರಿಕ್ಸ್ ಗೊತ್ತಾಯ್ತಿಲ್ಲ. ಸಿದ್ದರಾಮಯ್ಯ ನಿನ್ನ ನಂಬಿದೆ ನೋಡಿ ನಂಬಿದೆ. ಜೋರಾಗಿ ಏನು
ಜೋರೇ ಹಾಡ್ರಿ. ನೀ ಹಾಡು ಸ್ಟಾರ್ಟ್ ಮಾಡಿ. ಗೊತ್ತಿಲ್ಲ ಫಸ್ಟ್ ಟೈಮ್ ಕೇಳಿ. ಗೊತ್ತಿಲ್ಲ. ಏನದಿರ್ಲಿ ನೀವು ಏನು ನೋಡ್ತಿರ್ಲಿ. मैं नहीं बताऊंगा. ಪೇ ಮಾಡ್ಬೇಕಿಲ್ಲ. ಸ್ವಲ್ಪ ದೂರ ನೀವು ನಡಿಬೇಕಾಗುತ್ತೆ. ರೋಡ್ ಕಟ್ಟಾಗಿದೆ. ಈ ಗಾಡಿಯಿಂದ ನಮ್ಮ ಇನ್ನೊಂದು ಗಾಡಿ ನೀವು ಶಿಫ್ಟ್ ಆಗಬೇಕು. ಅಲ್ಲಿ ಈ ಗಾಡಿ ಯಾವುದು ಪಾಸ್ ಆಗಲ್ಲ. ಆಚೆ ಒಂದು ಗಾಡಿ ಇದೆ. ಒಂದು 100 ಮೀಟರ್ ನಡಿಬೇಕು. 100 ಮೀಟರ್ ಅಪ್ ಇದೆ. ನಡಿಬೇಕು. ಆ ಗಾಡಿ ಶಿಫ್ಟ್ ಆಗಿದೆ. ಓಕೆ. ಇವ್ರು ಇರ್ತಾರೆ ಹೇಳ್ತಾರೆ. ಸರಿ ಎಲ್ಲರಿಗೆ ತೋರ್ಸಾತ ಎದಕ್ಕೆ ತೊಗೊಂಡ್ರ ನೀವು ಅಲ್ಲೇ ಇಟ್ಟು ಕ್ಯಾಂಪ್ನಾಗ ಇಟ್ಟು ಹೋಗಿದ್ರೆ ತೊಗೊಳಕ್ ಹೋಗ್ಬೇಡ್ರಿ. ನೀವು ತೊಗೊಂಡೋಗ್ರಿ ಅಂತ. अरे कहना क्या चाहते हो? ಅದಕ್ಕೆ ಕಡಾತಲ್ಲ ಕೈಗೆ ಬೋಸ್ಟಿಕ್ಕೆ ಮೇಲೆ ಎಲ್ಲ ಕಿತ್ತು ಹೋಗ್ಬಿಟ್ಟೈತೆ ಅಲ್ಲಿ ಪೂಲ್. ಹೌದಾ ಬೈ? ಹಾಂ ಬೈ, ಕಿತ್ತು ಹೋಗೈತಲ್ಲ. ಹೆವಿ ಮಳೆ ಆಗೈತೆ ಇಲ್ಲಿ. ಸಣ್ಣ ಜಲಪಾತ. ಕ್ರೇಜಿ. ಚಾರ್ಲಿ 777 ಕಡಿಪೆ ಆ ಕಡೆ ನಿಮ್ಮ ದೋಸ್ತ ನೋಡು. ಬಂತ ಲಕ್ಷ್ಮ್ಯಾಗ. ಇಲ್ಲೆಲ್ಲ ಹೆಂಗೆ ಹೊಡಿತಿದ್ರು ಮರ ಜೀಪ್. ಡೆಡ್ ಸ್ನೇಕ್ ಹೋಗಿ ಫ್ಲಾಟ್ ಸ್ನೇಕ್ ಫ್ಲೋರ್ ಸ್ನೇಕ್ ಅದು ಏನು ಕಾಣತದೆ ಇದ್ರಾಗ. ಕ್ಯಾಮ್ರಾದಾಗ ಬರ್ತದೆ ಏನಿಲ್ಲ ಗೊತ್ತಿಲ್ಲ. ಅದು ಮೊಬೈಲ್ದಾಗ ಫೋಟೋ ಹೊಡಿ ಅಂತ ಹೇಳಿದ. ಸೈಡ್ ಏನು ಕಾಣತಿಲ್ಲಲ್ಲೋ. ಮಂಗಿ ಹಾಕಿಲ್ಲ ನಾವು. ಮಂಚ ಬೆಳಗ್ಗೆ ಬರತ್ತಿಲ್ಲ ಇದ್ರಾಗ. ಏನು ಫುಲ್ ಫಾಗ್. ಸ್ಟಾಪ್ ಆತ. ಒಂದ್ ಸೈಡ್ ನಿಂದ್ರೆ ಲೇಣಿ ಲಕ್ಷ್ಮಿ ಹಿಂಗೆ ಹಾಕಿದ್ದೆ. ಇವ್ ನೋಡಿಲ್ಲಿ ಹೋಗಿ ಆಚೆ ಕಡೆ ಖಾಲಿ ಐತಲ್ಲ ಮಗನ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. A few moments later. ಪ್ರಕೃತಿನ ನೀವು ನೋಡಿ ಖುಷಿ ಪಡ್ಬೇಕಂತ. ಸೆಕೆಂಡ್ ಆಪ್ಷನ್ ನೋಡಿ ಖುಷಿ ಪಡ್ಲಿಕ್ಕೆ ಜಿಮ್ ಹೋಗಕ್ಕೆ ಒಂದು ವಾರ ಆಯ್ತು. ಫೋಟೋ ಹಾಕಿದ್ದ ನೋಡೋಣ ಬಾಯ್ ಚೆಕ್ ಮಾಡಕ್ಕೆ ಸ್ಟಾಮಿನಾ ಚೆಕ್ ಮಾಡಕ್ಕೆ
ಹೆಸರು ಬಂದು ಸಂದೀಪ್ ಅಂತ. ನಾನು ಈ ಕೆಲಸ ಮಾಡಿ ಸುಮಾರು 4 ವರ್ಷ ಆಯಿತು. ನಮ್ಮ ಅಜ್ಜ ಬಂದು ಇಲ್ಲಿ ಬಂದು ವಲಸೆ ಬಂದು ಸೇರಿಕೊಂಡ್ರು. ಅಲ್ಲಿಂದ ಮುಂದೆ ಚಿಕ್ಕ ಊರು ದೊಡ್ಡ ಊರಾಗಿ ಬೆಳೀತು. 4 ವರ್ಷದಿಂದ ಇದನ್ನು ಲೀಗಲಾಗಿ ಏನು ಕರ್ಕೊಂಡು ಹೋಗ್ತಿಲ್ಲ, ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ವಿ. ಹೀಗೆ ಒಂದು ಆ ಫಾಸ್ಟ್ ತನಕ ಕರ್ಕೊಂಡು ಹೋಗ್ತಿದ್ರು, ವಾಪಸ್ ಬರ್ತೀವಿ. ಯಾಕಂದರೆ ಕುದುರೆಮುಖ ಫೇಮಸ್ ಇದ್ದು, ಪಂಡಾಜನ್ ಚೆನ್ನಾಗಿತ್ತು, ಮತ್ತು ಇನ್ನೂ ಸುಮಾರು ಕಡೆ ಎಲ್ಲ ಹಿಂಗೆ ಕರ್ಕೊಂಡು ಹೋಗೋದ್ರಿಂದ ಕರ್ಕೊಂಡು ಹೋಗ್ತಾಯಿದ್ವಿ. ಆದರೆ ಅಲ್ಲಿಂದ ಮೇಲೆ ಅದನ್ನು ಸ್ವಲ್ಪ ಲೆಟ್ರಿಗೆಲ್ಲ ಬರ್ಕೊಟ್ಟು ಪೀಕ್ ಅಂತೇಳಿ ಮಾಡಿಕೊಂಡ್ರು. ಫಸ್ಟು ಇದಕ್ಕಿಂತ ಚೂರು ದೂರ ಇತ್ತು ಪೀಕು. ಅದು ನೀವು ಜನ ಬರಲ್ಲ ಅಂತ ನೋಡಿಕೊಂಡು ಸ್ವಲ್ಪ ಕಮ್ಮಿ ಮಾಡಿದ್ರು. ಇಲ್ಲಿ ಬರ್ತಿದ್ವಿ ದಾರಿಲಿ, ಇಲ್ಲಾಗಿ ಬರ್ತಿದ್ವಿ. ಫಸ್ಟು ಇಲ್ಲಾಗಿ ಬರ್ತಿದ್ವಿ, ಇಲ್ಲೂ ಬರ್ತಿದ್ವಿ. 2 ದಾರಿನೇ. ಈ ದಾರಿ ಚಂದ ಇತ್ತು, ನೋಡೋಕ್ಕೆ ಇಷ್ಟ ಆಗ್ತಿತ್ತು ನಿಮ್ಗೆ. ಅಷ್ಟೇ ಬಿಟ್ಟರೆ ತುಂಬ ಹತ್ತಿರಕ್ಕೆ ಇರ್ತಿತ್ತು. ಆವಾಗ ನಿಮಗೆ ಈ ಥರ ಕೂರ್ಸೊಂದು ಕತೆ ಹೇಳ್ತಾ ಕೂತಿದ್ರೆ ನಮ್ಮ ಮನೆಗೆ ಹೊತ್ತಿಗೆ 8 ಗಂಟೆ ಆಗ್ತದೆ. ಹಾಗಾಗಿ ಇದು ಒಂದು ನದಿ, ಇಲ್ಲಿ ಮೇಲೆ ನೇತ್ರ ನದಿ ಕಾಣ್ತಾ ಇದೆ. ಆ ಕಲ್ಸಂಕ ಜಾಗದಲ್ಲಿ ಒಂದು ಸ್ವಲ್ಪ ಋಷಿಗಳು ತಪಸ್ಸಿಗಂತ ಕೂರ್ತಿದ್ದಾರೆ. ಅವನಿಗೆ ಗೊತ್ತಿಲ್ಲ, ಒಂದನಿಗೆ ಕಣ್ಣಲ್ಲಿ ಬಿದ್ದು ಕೆಳಗೆ ಬೀಳುತ್ತೆ. ಆ ಬಿದ್ದಿದ್ದ ನೀರು ಬಂದು ನೇತ್ರಾವತಿ ನೀರಾಗುತ್ತೆ, ಕಣ್ಣಿಂದ ಹುಟ್ಟಿರೋದು ನೇತ್ರಾವತಿ. ಹಾಗೆ ಇದನ್ನು ಇನ್ನೂ ಡೀಟೇಲಾಗಿ ನಾನು ಹೆಂಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ತಾನೆ ಹೇಳ್ತೀನಿ. ಯಾಕಂದರೆ 9 ಗಂಟೆ ಆಯಿತು. ನಾವು ಇಲ್ಲಿ ಎಷ್ಟು ಟೈಮ್ ಜಾಸ್ತಿ ತೊಗೊಳ್ತೀವೋ ಅಲ್ಲಷ್ಟು ಟೈಮ್ನ ಕಮ್ಮಿ ಆಗುತ್ತೆ. ಹೋಗ್ತಾನೆ ಮಾತಾಡುವ ಅಗರ್ಬಾಲ್ ಸ್ಲಿಪ್ ಆಗ್ತೈತಿ. ವೈರಲ್ ಆಗ್ತದೆ. ಹಾಂ, ನನಗೆ ಕಂಟೆಂಟ್ ಸಿಗ್ತೈತೆ. ಸಾಕು ಬಾ ಹಿಂದೆ ಬಿಡು. ಫುಲ್ 1000 ಗೈಡ್ ಇದಕ್ಕೆ. ಒಂದು 70 ವಯಸ್ಸು ಆಗಿರ್ಬೇಕು ನೋಡೋರಿಗೆ 1000ಗೆ. ಬ್ರೋ 1000ಗೆ ಎಷ್ಟು ವಯಸ್ಸು? ಎಷ್ಟು ನಿಮಗೆ ಗೊತ್ತಿಲ್ಲ? ಒಂದು ಅಂದಾಜು ಹೇಳಿ ನೀವು. 70? 65? 65 ವರ್ಷ. ದಿನ ಡೈಲಿ ಹೋಗ್ತೀರಿ ನೀವು? ತಿಂಗಳು ಒಂದು ಸಾರಿ. ಓಹೋ, ಈಗ ಅವ್ರದ್ದು ಕಾಲ, ನಮ್ಮ ಕಾಲ ಏನು ನಮ್ಮ ಕಾಲ ಮುಗೀತು. ಈ ಕಾಲ ಅವ್ರದ್ದು ಅಲ್ಲ, ನಿಮಗೆ ಡೈಲಿ ಹೋಗೋಕ್ಕೂ ಆಗಲ್ಲ. ಆಗಲ್ಲ, ಹೋಗ್ತೀನಿ ಬಿಟ್ರೆ ಹೋಗ್ತೀರಿ. ಬಿಡೋದಿಲ್ಲ ನಿಮಗೂ? 58 ವರ್ಷ ಹಸುಗಳು ಮೇಯಿಸಿದೀವಿ. ಹಸುಗಳು ಉಂಟಲ್ಲ, ಇದು ಹಸುಗಳು ಹೋಗುವ ದಾರಿ ಇದೆ ಹಿಂದೆ. 18 ವರ್ಷ ಹಸುಗಳು ಮೇಯಿಸಿದೀವಿ. ಓಹೋ, ನಮ್ಮ ಅಜ್ಜ ತಾತನ ಕಾಲದಲ್ಲ ಮಾಡಿರೋದು. ನೀವು ಅವಾಗಿಂದ ಇಲ್ಲೇ ಇದ್ವಿ. ನಮ್ಮ ಅಜ್ಜ ಬಂದಿದ್ದಂತೆ. ನಮ್ಮ ಅಜ್ಜ ಬಂದು ನಮ್ಮ ಅಪ್ಪ ಹುಟ್ಟಿ, ನಾ ಹುಟ್ಟಿ, ನಮ್ಮ ಮಕ್ಕಳು. ಓ, ಇದು ಆ ಕಡೆ ಈ ಕಡೆಯಿಂದ ಬಂದ ಜನನೇ ಇಲ್ಲಿ. ಈಗ ಯಾರು ಮೊದಲು ಒಬ್ಬರು ಎರಡು ST ಒಕ್ಕಲಿದ್ರಿ ಅಂತ ಅವ್ರ ನಮ್ಮ ಅಜ್ಜ ಸೇರಿ ತಗೊಂಡಿದ್ದಂತೆ. ಬನ್ನಿ ನಮ್ಮ ಬಂದಿಗೆ ವಿಡಿಯೋ ಮಾಡ್ತಾ ಇದ್ದೀರಾ? ಹೌದು. ಸುಸ್ತಾದ್ರ? ಸುಮಾರು ವರ್ಷಗಳ ಹಿಂದೆ ಇಲ್ಲೊಬ್ಬ ಋಷಿ ಬಂದು ತಪಸ್ಸಿಗಂತ ಇಲ್ಲಿ ಕಾಡನ್ನು ಹುಡುಕ್ತಾ ಇರ್ತಾನೆ. ಹುಡುಕ್ತಾ ಇದ್ದಾಗ ಅವನಿಗೆ 2 ಥರ ವಾತಾವರಣನೂ ಬೇಕು. ಈ ಕಡೆ ಚಳಿನೂ ಆಗಬೇಕು, ಈ ಕಡೆ ಒಂಥರ ಸೆಕೆ ವಾತಾವರಣ ಆಗಬೇಕು. ಇದು ಬಂದು ಮಂಗಳೂರು ಚಿಕ್ಕಮಗಳೂರು ಒಂಥರ ಒಂದು ಬಾರ್ಡರ್ ಕಡೆ ಇದೆ ಈ ಗುಡ್ಡ ಪೂರ. ಇಲ್ಲಿ ಒಂಥರ ವಾತಾವರಣ ನಿಮಗೆ ಮಧ್ಯಾಹ್ನ ತನಕ ಒಂದು ವಾತಾವರಣ, ಮಧ್ಯಾಹ್ನ ಆದ್ಮೇಲೆ ಒಂದು ವಾತಾವರಣ ಇರುತ್ತೆ. ಹಾಗಾಗಿ ಋಷಿ ಬಂದು ಇಲ್ಲಿ ಕಲ್ಸಂಕ ಅಂತಿದೆ. ಆ ಕಲ್ಸಂಕಲ್ಲಿ ಹೋಗಿ ದೊಡ್ಡ ಬಂಡೆ ಮೇಲೆ ತಪಸ್ಸಿಗಂತ ಕೂರ್ತಾನೆ. ತಪಸ್ಸಿಗಂತ ಕೂತಾಗ ಅವನಿಗೆ ಸುಮಾರು ವರ್ಷ ಕೊಡ್ತಾನೆ. ಅವನಿಗೆ ಅದು ವಿಷಯನೇ ಗೊತ್ತಾಗ್ದಾನೆ ಒಂದು ಕಣ್ಣಿಂದ ಒಂದು ನೀರು ಕೆಳಗೆ ಬೀಳುತ್ತಾನೆ, ಅವನ ಕಾಲಡಿ ಬೀಳುತ್ತೆ. ಆ ನೀರು ನಿಧಾನಕ್ಕೆ ನದಿಯಾಗಿ ಹರಿದು ಹೋಗ್ತಾ ಇರ್ತೀನಿ. ಹರಿದು ಹೋಗ್ತಿದ್ದು ಭದ್ರಾ ನದಿ ಹೋಗಿ ಸೇರ್ತಾ ಇರ್ತೀನಿ. ಅವನು ತಪಸ್ ಪೂರ ಮುಗಿಸಿ ನೋಡುವಾಗ ಆ ನದಿ ನೋಡಿ ಅವನಿಗೆ ಒಂಥರ ಆಕರ್ಷಣೆನ ಅಥವಾ ಏನೋ ಒಂದಾಗಿ ಅವನಿಗೆ ಏನು ವರ ಕೇಳ್ಕೊಂಡಿರುತ್ತೋ ಅದು ಮರ್ತೋಗುತ್ತಾನೆ. ಮರ್ತೋಗಿ ಅವನು ಆ ವರನ ಬಿಟ್ಟು ಶಿವ ಪ್ರತ್ಯಕ್ಷ ಆದಾಗ ಈ ನದಿ ಬಂದು ನಿನ್ನ ಪಾದದ ಅಡಿ ಹೋಗ್ಬೇಕಂತ ಹೇಳ್ತೀನಿ. ಹಾಗಾಗಿ ಅದು ಧರ್ಮಸ್ಥಳದ ನನಗೆ ಅದು ಅಣ್ಣ ಪಂಜರ್ಲಿ ಅದರಿಂದನೇ ಹುಟ್ಟಿದ್ವು ಅಂತೆಲ್ಲ ಹೇಳ್ತಾರೆ. ನಮಗೆ ಸರಿ ಗೊತ್ತಿಲ್ಲ, ಈಗ ನಮ್ಮ ಅಜ್ಜಿ ಹೇಳಿದ್ದಕ್ಕೆ ಅದು ಸತ್ಯನ ಸುಳ್ಳ ನನಗೂ ಸರಿ ಗೊತ್ತಿಲ್ಲ, ಅದು ಕಚ್ಚೇರಂಗಿದೆ. ಹಾಗಾಗಿ ಅವನಿಗೆ ಆ ಹೆಸರೇನು ಕೊಡಬೇಕಂತ ಯೋಚನೆ ಮಾಡುವಾಗ ಕಣ್ಣಿಂದ ಹೋಗ್ತಿರೋದು.
ನೀರ್ನ. ಎಲ್ಲ ನದಿಗಳಿಗೂ ಹೆಚ್ಚಾಗಿ ಹೆಣ್ಮಕ್ಳ ಹೆಸರು ಇಡ್ತಾರೆ. ಯಾಕಂದರೆ ಕರುಣೆ, ಏನೇ ಬೈದು ಸಹಿಸ್ಕೊಳ್ತಾರೆ. ಈಗಿಲ್ಲ, ಮೊದಲು ಹಾಗಾಗಿ ಒತ್ತಿ ಅನ್ನೋ ಒಂದು ಹೆಸರು ಇದು ನೆತ್ತವರು. ಇದೆ ನನಗೆ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೇಳಿದ ಕತೆ ಹೇಳಿರೋದು. ಮತ್ತು ಇದನ್ನ ನೀವು ಪಕ್ಕ ಅನ್ಕೊಳ್ಳೋದು ತಪ್ಪು. ಈ ಥರ ಇದೆ ಅಂತ ಕತೆ ನಮ್ಮ ಅಜ್ಜಿ ಹೇಳ್ತಿದ್ರು, ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಅಜ್ಜಿ ಕತೆ. ಈಗಲೂ ಇದೆ. ನದಿ ಅಲ್ಲಿಂದ ಹುಟ್ಟೋದು, ಹುಡ್ತಾ ಇರುತ್ತೆ. ದೊಡ್ಡ ಕಲ್ಸಂಕ ಅಂದರೆ ಒಂದು ಗುಡ್ಡ, ಆ ಗುಡ್ಡಕ್ಕೆ ಕೊಡಕ್ಕೆ ಸಂಕ ಥರ ಒಂದು ಕಲ್ಲು ಇರುತ್ತೆ, ಅದನ್ನು ಕಲ್ಸಂಕ ಅದರಿಂದ ಚಿತ್ರೂರು ನದಿ ಹುಡ್ತಾ ಇರುತ್ತೆ. ಅದರ ಕೆಳಗಡೆ ಭಾಳ ಜಿಗಿಣಿ, ಚಿಕ್ಕದ ಜಿಗಿಣಿಯಲ್ಲಿ ಇರುತ್ತೆ. ಹಾಂ, ಎಲ್ಲ ಕುಡಿಯೋನು. ಕುಡಿಯೋ ನೀರು ಏ ಈ ಕಡೆ ಬಾ. ಸೀದಾ ಹೋಗ್ಬಿಟ್ಟ ನೀವು. ಇಲ್ಲಿ ನೀರು ತುಂಬ್ಕೊರಿ, ಇದ ಲಾಸ್ಟ್ ಅಂತ. ಹೋಗ್ರೋ ಜಲ್ದಿ. ರಿಯಲ್ ಅಡ್ವೆಂಚರ್, ಕಮಾನ್. ಇದು ರಿಯಲ್. ಓಕೆ, ಅದು ತಿನ್ಬೇಕಾ? ನಾವು ತಿನ್ಬಾರ್ದು. ನಾವು ತಿನ್ನೋ ಸಾಯ್ತೇವ. ಇಲ್ಲ, ನಾವಲ್ಲ, ಯಾರು ತಿನ್ಸಾಯ್ತು ಅಲ್ಲ, ಮನುಷ್ಯ ತಿಂದ್ರೆ ಸಾಯ್ತಲ್ಲ. ಹಂಗಲ್ಲ, ವಿಷ ಅಂತದೆ. ಮತ್ತು ದನಕ್ಕೆ ಅಷ್ಟು ತಿನ್ಸಲ್ಲ, ಮೂರು ಪಂಗರ್ ಮಾತ್ರ. ಓಹೋ, ಮುಳ್ಳಿರ್ಬಾರ್ದು ಪಂಗರಲ್ಲಿ. ಇವು ಅಲ್ಲಿ ನೋಡಿ ಅಂತ ಬೇ ಹಾಕೊಂಡ್ ಬಂದಾರ ಅವ್ರು. ತಮ್ಮ ನೀವು ಕೈಲಿ ಬಂದ ಇಟ್ಟು ಇದು ಮಾಡತ್ತೀರಿ. ಬರ್ರಿ ಮನೋಜ್ ಬಾಯ್ ಬಿದ್ದಿನ. ಹಗಾರ ಹಾಂ ಬಾ, ಮುಂದೆ ಹೋಗಂಗಾರ ನೀ. ದೊಡ್ಡ ಬಾಯ್ ಹಾಕೊಂಬಂದ್ಬಿಟ್ಟಾರ ಇವ್ರು. ಮ್ಯಾಲ್ ಕ್ಲಿಯರ್ ಆಗೈತೆ ನೋಡು, ಫುಲ್ ಬ್ಯೂಟಿಫುಲ್. ಈ ಕಡೆ ಬಂದೈತೆ ಎಲ್ಲ ಕೆಳಗೆ. ಮಸ್ತ್ ಕಾಣತ್ತಪ್ಪ ಇದು. This is it. ಸ್ವರ್ಗ ಬ್ರೋ, ಸ್ವರ್ಗ. ಬಂದೆ. ಮಂಜೆಲ್ಲ ನಡ್ರಿ ಜಲ್ದಿ ಹೇಳಿರು.
ಇದು ಪತ್ರೊಡೆ ಪತ್ರೊಡೆ ಮಾಡೋಕೆ ಬೇಕಾಗಿರುವಂತಹ ಪತ್ರೊಡೆ ಅದಕ್ಕೆ ಬೇರೆ ಇದೇನೋ ಬೇರೆದು ಏನಂತದ್ದು ಬೇರೆದು ಏನು ಇದನ್ನ ಚೆನ್ನಾಗಿ ಖಾರ ಕಡ್ದು ಇದನ್ನ ಹಾಕಿ ಟೇಸ್ಟ್ ಖಾರ ಕಡ್ದು ಒಂದು ಕುದಿಯೋ ಬಿಡಿ ಖಾರ ಕಡ್ದು ಅದನ್ನ ಅಕ್ಕಿ ಹಿಟ್ಟು ಹಾಕಿ ಒಂದು ಕಡಿಮಡಿಕೆಯಲ್ಲಿ ಅದನ್ನ ಬೇಯಕ್ಕಿಡ್ತಾರೆ. ಬೇಯಕ್ಕಿಟ್ಟು ಅದನ್ನ ಬೇಯ್ದಾದ್ಮೇಲೆ ಪೂರ ಕ್ಲೀನಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಅದನ್ನ ಒಂದು ಸ್ವಲ್ಪ ಸಾಂಬಾರ್ ಥರ ಮಾಡಿ ಆ ಸಾಂಬಾರ್ನೆಲ್ಲ ಖಾರ ಎಲ್ಲ ಕಡ್ದು ಆ ಸಾಂಬಾರ್ ಜೊತೆ ಇದನ್ನ ಹಾಕಿ ಮಾಡೋದು. ಪತ್ರೊಡೆ ಒಳ್ಳೆ ತಿಂಡಿ ಈ ಟೈಮಲ್ಲಿ ತಿಂದರೆ ಭಾಳ ಒಳ್ಳೆಯದು. ಅಂದರೆ ಲಕ್ಷ್ಮಿಯ ಇಲ್ಲ ನಡಿಲಿ ಕೈ ಹಿಡ್ದನಿ ಯಾರ್ದ ನಾನೇ ಕಳೆದು ಹೋಗ್ತಿದ್ದೆ. ಎಲ್ಲಿ ಬರೋ ಶೂ ಸತ್ಯ ಆದ್ರೆ ಹಾಕಿ ಬರ್ಲಿ ಸಾಯ್ಬೇಡ್ರಿ. ಮನೆ ಬಿದ್ದು ಸತ್ತಿರಂತನ ಎವ್ರಿಯೋ ನೋಡಿ ನಿಮ್ದು ಎಕ್ಸೆಪ್ಟ್ ಮುಖ ತೋರಿಸ್ಕೊಂಡಿಂದ ಟ್ರೆಕ್ ಮಾಡ್ದ ಒಂದು ಬೈ ಅವ್ರಿ ಸಾಕಾಯ್ತು ಅವಂತೂ ಮುಕ್ಕೊಂಡನಲ್ದ ಜೂಮ್ ಕೊಡಲ್ಲ ಸಾಕಾಯ್ತು ಅಲ್ಲ